ಆದರೆ ಯಾವಾಗ ಆಂಜನೇಯಮೂರ್ತಿಯವರ ತಲೆಗೆ ಏಟಾಗಿದೆ, ರಕ್ತ ಬರ್ತಿದೆ ಅಂತ ವಿಷಯ ಗೊತ್ತಾಯ್ತು, BML ಕೃಷ್ಣಪ್ಪನವ್ರು ಎಲ್ಲಿದ್ರೋ ಗೊತ್ತಿಲ್ಲ, ರಾಜಕೀಯ ಕಡು ವೈರು ಆಗಿದ್ರು ಅವರ ಹೊತ್ತು. ತಕ್ಷಣ ಯಾವ ಆಸ್ಪತ್ರೆಗೆ ಆಂಜನೇಯಮೂರ್ತಿಯವರು ಅಡ್ಮಿಟ್ ಆಗಿದ್ದಾರೆ ಅಂತ ಹುಡುಕೊಂಡೋಗಿ ಯೋಗಕ್ಷೇಮವನ್ನು ವಿಚಾರಿಸಿ ಡಾಕ್ಟರ್ ಹತ್ರ ಮಾತಾಡಿ ಏನಾಗಿದೆ, ಏನ್ ಮಾಡಬೇಕು ಅನ್ನುವಂತಹ ಒಂದು ಕಳವಳವನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ ತೋರಿಸಿದ್ರು. ಬೇರೆ ಪಕ್ಷದ ಕಾರ್ಯಕರ್ತರ ಮೇಲೆ ದ್ವೇಷಗಳನ್ನ ಮಾಡುವಂಥದ್ದು, ಕೇಸ್ ಹಾಕ್ಸುವಂಥದ್ದು, FIR ಹಾಕುವಂಥದ್ದು ಮಾಡ್ತಿರಲ್ಲ, ಆ ರೀತಿಯಾದಂಥ ಮನಸ್ಥಿತಿಯನ್ನ ಆಗಿನ BML ಕೃಷ್ಣಪ್ಪನವರಾಗ್ಲಿ ಆಂಜನೇಯಮೂರ್ತಿಯವರಾಗ್ಲಿ ಇಟ್ಕೊಂಡಿದ್ದಿದ್ರೆ ನಾನೇನಾಗ್ಬೋದಿತ್ತು ಅಂತ. ವಿಡಿಯೋ ತುಂಬಾ ಲಾಂಗ್ ಅನ್ಸುತ್ತೆ, ದಯವಿಟ್ಟು ಸಮಾಧಾನದಿಂದ ಶಾಂತ ಚಿತ್ತತೆಯಿಂದ ಕೇಳಿಸ್ಕೊಳ್ಳಿ. ನಿಮಗೂ ಕೂಡ ಇನ್ನೂ ಸಣ್ಣ ವಯಸ್ಸು. EK ಕೃಷ್ಣಪ್ಪನವರು ಮತ್ತೆ ಹ್ಯಾಡಲ್ ದೇವಣ್ಣವರು ಮತ್ತೆ ಇನ್ನಷ್ಟು ಎಲ್ಲ ಜನತಾದಳದ ಮುಖಂಡರೆಲ್ಲರೂ ಕೂಡ ಸೇರ್ಕೊಂಡು ಕೃಷ್ಣಪ್ಪನವ್ರ ಕಾರ್ನ ಅಡ್ಡ ಹಾಕ್ತಾರೆ, ಗಲಭೆ ಆಗುತ್ತೆ. ಆಮೇಲೆ ಕೃಷ್ಣಪ್ಪನವರ ಜೊತೆಲಿದ್ದಂತಹ ಬೆಂಬಲಿಗರ ಮೇಲೆ EK ಕೃಷ್ಣಪ್ಪನವರು ಮತ್ತೆ ದೇವಣ್ಣವ್ರ ಜೊತೆಲಿದ್ದಂಥವ್ರು ಒಂದಷ್ಟು ಏನೋ ಹೊಡೆದಾಟ ಮಾಡಕ್ಕೆ ಹೋಗ್ತಾರೆ. BML ಕೃಷ್ಣಪ್ಪನವ್ರು ಒಂದು ಮಾತನ್ನು ಹೇಳ್ತಾರೆ, ರಾಜಕಾರಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನೀವೆಲ್ಲ ಸ್ನೇಹಿತರು ಇವತ್ತು ನನಗೋಸ್ಕರ ಬಡದಾಡ್ಬಿಟ್ರೆ ಕಷ್ಟ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಹೊಡಿಬೇಕು ಅನ್ಸಿದ್ರೆ ನನ್ಗೆ ಹೊಡೆದ್ಬಿಟ್ರ, ನನ್ನ ಜೊತೆಲಿರೋ ಹುಡುಗರನ್ನ ಮುಟ್ಬೇಡ್ರಿ, ನಾಳೆ ದಿವಸ ನೀವೆಲ್ಲ ಸ್ನೇಹಿತರಾಗಿರ್ಬೇಕಾದವರು ಅನ್ನೋ ಮಾತನ್ನ ಆಡಿರ್ತಾರೆ. ತನ್ನ ರಾಜಕೀಯ ಕಡು ವೈರಿಗಳ ಮೇಲೆ ಗುರ್ತಿಟ್ಕೊಂಡು ಅವನ ಮೇಲೆ FIR ಹಾಕು, ಇವ್ನ ನಡ್ಕೊಂಡ್ ಬಾ, ಇವನ್ನ ಕೆಲಸ ಮಾಡ್ಕೊಡ್ಬೇಡ, ಇವನ್ನ ನಿಯಂತ್ರಣ ಮಾಡು, ಇವನ್ನ ಅಮುಕ್ ಹಾಕು, ಇವನ್ನ ತುಳಿದಾಕು ಅನ್ನೋ ಮಾತುಗಳನ್ನ ಯಾರು ಯಾವತ್ತೂ ಕೂಡ ಮಾತಾಡ್ತಾ ಇರೋದು. ನೆಲಮಂಗಲದ ರಕ್ತ ಚರಿತ್ರೆನಲ್ಲಿ ನಿಮ್ಮಂತ ಶಾಸಕರೇನಾದ್ರೂ ಅವತ್ತು ಇದ್ದಿದ್ದಿದ್ರೆ ಬಹುಶಃ ಈಗೇನು ನಡೀತಲ್ಲ ಅದಲ್ಲ, ಅದ್ರ 100 ಪಟ್ಟು ಬಹುಶಃ ಕೊಲೆಗಳು ಹಲ್ಲೆಗಳಾಗ್ಬಿಡ್ತಿದ್ವೇನೋ ಗೊತ್ತಿಲ್ಲ. ಅವನು ಎಳ್ಕೊಂಬರ್ರ ಇಲ್ಲಿ ಅವನ್ನ, ಆಕ್ರಿ ಅವನ ಮೇಲೆ FIR, ಪೊಲೀಸ್ ಠಾಣೆನ ಕೊಂಡ್ಕೊಂಡಿದ್ದೀರ ನೀವು? ಶಾಸಕ ಅನ್ನುವಂತಹ ಪದದ ಸ್ಪಷ್ಟ ಅರ್ಥ ಏನಾದ್ರೂ ತಮಗೆ ಗೊತ್ತಿದ್ಯಾ ಸನ್ಮಾನ್ಯ ಶ್ರೀನಿವಾಸಯ್ಯನವರೇ? ಯಾರೋ ಒಬ್ಬ ಕಿತ್ತಾಡ್ಕೊಂಡು ಬಂದ ತಕ್ಷಣ ಅವನು ನಿನ್ನ ಪಕ್ಷದ ಕಾರ್ಯಕರ್ತ ಅಂದ ಕೂಡ್ಲೇನೆ ಅವನು ಬೆಂಬಲಕ್ಕೆ ನಿಂತು ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಅವನು ಎದುರುಗಡೆ ಇದ್ದವನಿಗೆ FIR ಹಾಕು, ಅವನಿಗೆ ಜೈಲಿಗೆ ಕಳಿಸು, ಅವನು ಒದಿ, ಅವನು ತುಳಿ, ಅವನು ಬಡಿ ಅನ್ನೋದು ಶಾಸಕನ ಕೆಲಸ ಅಲ್ಲ. ಅಥವಾ PDOಗಳು, ಸೆಕ್ರೆಟರಿಗಳು ಯಾವಾಗ ಈ ತಾಲೂಕು ಬಿಟ್ಟು ಹೋಗ್ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಒಬ್ಬ PDO ಹೆಣ್ಣು ಮಗಳಿಗೆ ಅಸಭ್ಯವಾಗಿ ಮಾತಾಡ್ತೀರಿ, ಯಾಕೆ ಕಣ್ಣೀರು ಹಾಕೊಂಡು ಪಬ್ಲಿಕ್ ಮುಂದೆ ಹೇಳ್ಕೋತಾರೆ ಅಂತಂದ್ರೆ, ಒಬ್ಬ EO ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಹೆಣ್ಮಗಳು ನನ್ಗಿನ್ ಕೆಲಸ ಮಾಡಕ್ ಆಗಲ್ಲಪ್ಪ ಅಂತ ರಜಾ ಹಾಕೊಂಡು ಹೊರಟೋಗ್ತಾರೆ ಅಂತಂದ್ರೆ, ನಿಮ್ಮ ಮಾತನ್ನ ಮೀರಿ ಇವತ್ತು ಒಂದು ಖಾತೆ ಕೂಡ ಮಾಡಕ್ ಆಗ್ತಾ ಇಲ್ಲ, ನಿಮ್ಮ ಮಾತನ್ನ ಮೀರಿ ಒಂದು NOC ಕೊಡಕ್ ಆಗ್ತಾ ಇಲ್ಲ, ನಿಮ್ಮ ಮಾತನ್ನ ಮೀರಿ ಯಾವುದೇ ಒಂದು ಟ್ರೇಡ್ ಲೈಸೆನ್ಸ್ ತಗೊಳಕ್ ಆಗ್ತಾ ಇಲ್ಲ ಈ ತಾಲೂಕಿನಲ್ಲಿ ಅಂತಂದ್ರೆ, ಕಾಂಗ್ರೆಸ್ಸಿಗರಲ್ಲದೆ ಇರುವಂತಹ ಬೇರೆ ಇತರೆ ಪಕ್ಷದವರು ಇಲ್ಲಿ ಬದುಕಂಗೆ ಇಲ್ವೋ, ಊರ್ ಬಿಟ್ಬಿಡ್ಬೇಕಾ? ಇಡೀ ತಾಲೂಕಿನ ಎಲ್ಲ ಸಮಸ್ತ BJP ಮತ್ತು JDS ನ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ ನಾವು ಹೇಳೋದು, ನೀವು ಈ ತಾಲೂಕಲ್ಲಿ ದಯವಿಟ್ಟು ಇರಬೇಡಿ, ಎಲ್ಲ ಹೋಗಿ ಅರಬ್ಬಿ ಸಮುದ್ರಕ್ಕೆ ಬಿದ್ದೋದು. ಇದನ್ನೇನು ರಾಜಕಾರಣ ಅಂತ ಕರಿತಾ ಇದ್ದೀವಾ, ಅಥವಾ ಸರ್ವಾಧಿಕಾರಿ ಆಡಳಿತ ಅಂತ ಕರಿತಾ ಇದೀವಾ, ಅಥವಾ ಏನು ಪಾಳ್ಯಗಾರಿಕೆ ಸಂಸ್ಕೃತಿ ಅಂತ ಕರಿತಾ ಇದ್ದೀವಾ, ಅಥವಾ ಇದನ್ನು ಅರಸೊತ್ತಿಗೆ ಆಡಳಿತನ? ನಾವೇನಿಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದ್ದೀವಾ, ಅಥವಾ ಈ ನೆಲಮಂಗಲ ತಾಲೂಕಿನೇನಾದ್ರೂ ಇಲ್ಲಿನ ಶಾಸಕರಿಗೆ ಮಾರಾಟ ಮಾಡ್ಕೊಟ್ಬಿಟ್ಟು ಹೊರಟೋಗ್ತಾ ಇದ್ದೀವಾ? ನೀವು ಮಾಡ್ತಾ ಇರುವಂತಹ ಅನಾಚಾರಗಳೇನಿದಾವೆ ಅವೆಲ್ಲವನ್ನೂ ಕೂಡ ತಡೆದು ನಿಲ್ಲಿಸುವುದಕ್ಕೆ ಒಂದು ಭದ್ರ ಕೋಟೆಯಾಗಿ ನಾವು ನಿಂತ್ಕೋತೀವಿ. ನೀವು ಸುನಾಮಿ ತರ ಬೇಕಿರಿ ಎದ್ದು ಬನ್ನಿ, ನಿಮ್ಮನ್ನೂ ಕೂಡ ತಡೆದು ನಿಲ್ಲಿಸುವಂತಹ ಮಹಾನ್ ರಾಕ್ಷಸ ಸುನಾಮಿಗಳಾಗಿ ನಾವೆದ್ದು ನಿಂತ್ಕೊಳ್ಬಲ್ಲೆವು ಅನ್ನೋದನ್ನ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜಕೀಯವಾಗಿ ನಾನು ನಿಮ್ಗಿನ ದೊಡ್ಡ 2004ರಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಬಹುಶಃ ನೀವು ಅಂಗನವಾಡಿಗೆ ಹೋಗ್ತಾ ಇದ್ರಿ ಅಂತ ಅನ್ಸುತ್ತೆ. ಇಂತಹ ಶಾಸಕರನ್ನ ಕೊಟ್ಟಂತಹ ನೆಲಮಂಗಲದ ಸಮಸ್ತ ಜನತೆಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ನೆಲಮಂಗಲದಲ್ಲಿ ಇತ್ತೀಚೆಗೆ ಏನೆಲ್ಲ ಆಗ್ತಾ ಇದೆ ಅಂತ ನೋಡುವಾಗ ನಾನೊಬ್ಬ ನೆಲಮಂಗಲದ ನಿವಾಸಿಯಾಗಿ, ಯಾಕಂದ್ರೆ ನಾನು ರಾಜ್ಯ ಮಟ್ಟದ ಹೋರಾಟಗಾರ ಅಂತ ಅನ್ಕೊಂಡು ನಾನು ಹುಟ್ಟಿದ ನೆಲಮಂಗಲವನ್ನು ಮರೆತರೆ ಅದರಿಂದ ನಾನು ಸಾಧಿಸುವಂಥದ್ದು ಏನಿಲ್ಲ. ಮೊದಲು ಮನೆಯನ್ನು ಗೆದ್ದು ಆಮೇಲೆ ಮಾರು ಗೆಲ್ಲು ಅಂತ ದೊಡ್ಡವರು ಹೇಳುವಂಥದ್ದು. ಸೊ ನೆಲಮಂಗಲ ನನ್ನ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ತೊಂದರೆಗಳು, ಅವಘಡಗಳು, ಅನಾಹುತಗಳು ಸಂಭವಿಸುವಂತಹ ಪರಿಸ್ಥಿತಿಗಳು ಉಂಟಾಗಿರುವಾಗ ನಾನು ಇದ್ರ ಬಗ್ಗೆ ಮಾತಾಡದೆ ಸುಮ್ಮನೆ ರಾಜ್ಯ ಸುತ್ತಕೊಂಡು ಕೂತಿದ್ರೆ ನನ್ನನ್ನು ಯಾರು ಕೂಡ ಒಳ್ಳೆಯವನು ಅನ್ನೋದಿಲ್ಲ, ಅಥವಾ ದೊಡ್ಡ ಮನುಷ್ಯ ಅಂತನೂ ಅನ್ನೋದಿಲ್ಲ. ಶಾಸಕರೇ, ತಮಗೆ ತುಂಬ ಗೌರವದಿಂದ ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ಚುನಾವಣೆಗೆ ಮುಂಚೆ ನೀವು ನಮ್ಮ ಯಾರದೇ ರಾಜಕೀಯ ಕಡು ವೈರಿ ಆಗಿದ್ರೂ ಕೂಡ ಚುನಾವಣೆಯ ನಂತರ ನೆಲಮಂಗಲದ ಮಹಾಜನತೆ ನಿಮ್ಮ ಮೇಲೆ ಭರವಸೆ ಇಟ್ಟು, ಗೌರವ ಇಟ್ಟು ನಿಮ್ಮನ್ನು ಶಾಸಕರಾಗಿ ಆರಿಸಿದ ಮೇಲೆ ನಿಮಗೊಂದು ಗೊತ್ತಿರಲಿ, ತಾವು ಕೇವಲ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಥವಾ ನಿಮ್ಮ ಪಕ್ಷಕ್ಕೆ ಮಾತ್ರ ಶಾಸಕರಲ್ಲ, ಇಡೀ ನೆಲಮಂಗಲ ತಾಲೂಕಿಗೆ ಶಾಸಕರು. ಆದರೆ ಯಾಕೋ ಗೊತ್ತಿಲ್ಲ, ನೀವು ಈ ಒಂದು ನೈಸರ್ಗಿಕ ನ್ಯಾಯವನ್ನೇ ಮರೆತು ಬಿಟ್ಟಿದ್ದೀರಿ. ನಾನು ಇಡೀ ತಾಲೂಕಿಗೆ ಶಾಸಕ ಅನ್ನುವಂತಹ ಒಂದು ನೈಸರ್ಗಿಕ ನ್ಯಾಯ ಏನಿದೆ, ನ್ಯಾಚುರಲ್ ಜಸ್ಟಿಸ್, ಅದನ್ನು ಮರೆತು
ಕೇವಲ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಿಮ್ಮ ಹೊಗಳು ಭಟ್ಟರಿಗೆ, ಅಥವಾ ನಿಮ್ಮ ಹಿಂಬಾಲಕರಿಗೆ, ಅಥವಾ ನಿಮ್ಮನ್ನು ಮೆಚ್ಚೋರ್ಗೆ ಮಾತ್ರ ನೀವು ಶಾಸಕರ ಅನ್ನುವಂಥ ನಡವಳಿಕೆಯನ್ನು ತೋರ್ತಾ ಇದ್ದೀರಲ್ಲ, ಇದನ್ನು ನೋಡಿ ನನಗೆ ಬಹಳ ಬೇಸರ ಅನಿಸುತ್ತೆ. ಮತ್ತು ನಿಮ್ಮ ಬಗ್ಗೆ ಮತ್ತೆ ಮತ್ತೆ ಮಾತಾಡಬೇಕಾಯ್ತಲ್ಲ ಅನ್ನುವಂಥ ನೋವು ಕೂಡ ನನ್ನ ಕಾಡುತ್ತೆ. ಶಾಸಕರೇ, ಮೊದಲಿಗೆ ಈಗ ಏನು ಮಾಡ್ತಾ ಇದ್ದೀರಿ ನೀವು ಅಂತ ಹೇಳೋದಕ್ಕೆ ಮುಂಚೆ, ನೆಲಮಂಗಲದಲ್ಲಿ ಹಿಂದೆ ಎಂತೆಂಥ ಅಪಾಯಗಳು ಆಗ್ತಾ ಇದ್ವು, ಏನೆಲ್ಲ ಕೆಟ್ಟದಾಗೋಗಿತ್ತು, ಮತ್ತು ಈ ನೆಲಮಂಗಲದ ಜನ ಆಗಲಿ ಅಥವಾ ರಾಜಕಾರಣಿಗಳಾಗಲಿ ಅದನ್ನು ಹೇಗೆ ನಿಭಾಯಿಸ್ತಾ ಇದ್ರು ಅನ್ನುವಂಥ ಕೆಲವೊಂದು ಸಣ್ಣ ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಟ್ಟು ನಂತರ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಈಗ ನಾನು ಹೇಳುವಂಥ ಉದಾಹರಣೆಗಳು ಯಾಕೆ ತುಂಬ ಮುಖ್ಯ ಆಗ್ತವೆ ಅಂತಂದರೆ, ಒಬ್ಬ ರಾಜಕಾರಣಿ ಆಗಲಿ, ಒಬ್ಬ ಸಾಮಾನ್ಯ ನಾಗರಿಕ ಆಗಿರಲಿ, ಅಥವಾ ಯಾರೇ ಪತ್ರಕರ್ತನೇ ಆಗಿರಲಿ, ಹೆಂಗೆ ನಡ್ಕೋಬೇಕು ಅನ್ನುವಂಥದ್ದನ್ನು ಈ ರಾಜ್ಯಕ್ಕೆ ಬಹುಶಃ ಹೇಳಿಕೊಟ್ಟದ್ರಲ್ಲಿ ಮೊದಲನೇ ಹೆಗ್ಗಳಿಕೆ ಅದು ನೆಲಮಂಗಲ ತಾಲೂಕಿಗೆ ಸಂಬಂಧಪಟ್ಟಿದ್ದು. ಈ ನೆಲ ಮಂಗಲಕರವಾದ ನೆಲ ಅನ್ನೋದ್ರಲ್ಲೇ ಇಲ್ಲಿನ ಶಾಂತಿ ಸುವ್ಯವಸ್ಥೆ ಎಲ್ಲವೂ ಕೂಡ ಅಡಗಿದೆ. ಶಾಸಕರ ಕೆಲವು ಘಟನೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ನಾನು ತುಂಬ ಗೌರವದಿಂದ ನಾನು ನಿಮ್ಮನ್ನು ಸಂಬೋಧಿಸ್ತಾ ಹೇಳ್ತಾ ಇದ್ದೀನಿ. ದಿವಂಗತ ಸನ್ಮಾನ್ಯ ಆಂಜನಮೂರ್ತಿಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಇದೇ ನೆಲಮಂಗಲ ತಾಲೂಕಿನಲ್ಲಿ ಮತ್ತೊಬ್ಬ ರಾಜಕೀಯ ಧುರೀಣ, ರಾಜಕೀಯ ಚದುರಂಗದಾಟದ ಮಹಾನ್ ಶಕ್ತಿ BML ಕೃಷ್ಣಪ್ಪನವರು ಅಂತಿದ್ರು. ಬಹುಶಃ ಇಲ್ಲಿ ಯಾರು ಶಾಸಕರಾಗಬೇಕು ಅನ್ನುವಂತಹ ಒಂದು ಅಂತಿಮವಾದಂತಹ ತೀರ್ಮಾನಗಳನ್ನ ಅವರು ಕೈಗೊಳ್ತಾ ಇದ್ರು ಅಂತಂದರೆ ಅದರಲ್ಲೇನು ಅತಿಶಯೋಕ್ತಿ ಅಲ್ಲ, ಅದರಲ್ಲಿ ಆಶ್ಚರ್ಯ ಪಡೆಯುವಂಥದ್ದು ಇಲ್ಲ. ಯಾವಾಗ ಆಂಜನಮೂರ್ತಿಯವರು, ನಾನು ಹೇಳ್ತಾ ಇರೋದು ಸುಮಾರು 22 ವರ್ಷಗಳ ಕೆಳಗಡೆ ಹಿಂದಿನ ಘಟನೆ ಇದು. ದ್ವೇಷ ಮತ್ತು ಕೋಪಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಾಸಕರಾಗಿದ್ದಂತಹ ಸನ್ಮಾನ್ಯ ಶ್ರೀ ಆಂಜನಮೂರ್ತಿಯವರು ಸೆಷನನ್ನು ಅಟೆಂಡ್ ಮಾಡೋದಕ್ಕೆ ನೆಲಮಂಗಲದಿಂದ ಕಾರಲ್ಲಿ, ಆಗ ಅಂಬಾಸಿಡರ್ ಕಾರ್ನಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಕಾರಲ್ಲಿ ಹೊರಡ್ತಾರೆ. ಅರ್ಶಿನಗುಂಟೆ ಹತ್ರ ಹೋಗ್ತಾ ಇರಬೇಕಾದ್ರೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಅವರ ಸನ್ಮಾನ್ಯ ಆಂಜನಮೂರ್ತಿಯವರ ತಲೆಗೆ ನೆತ್ತಿ ಮೇಲೆ ಪೆಟ್ಟಾಗಿ ರಕ್ತ ಬರುತ್ತೆ. ಆ ಸಮಯಕ್ಕೆ ಸರಿಯಾಗಿ BML ಕೃಷ್ಣಪ್ಪನವ್ರಿಗೂ ಮತ್ತು ಆಂಜನಮೂರ್ತಿಯವ್ರಿಗೂ ಭಾಳಷ್ಟು ಕೋಪ, ಒಂದು ರೀತಿಯಾದಂತಹ ರಾಜಕೀಯ ಕಡು ವೈರತನ ಎಲ್ಲವೂ ಇತ್ತು. ಆದರೆ ಯಾವಾಗ ಆಂಜನಮೂರ್ತಿಯವರ ತಲೆಗೆ ಏಟಾಗಿದೆ, ರಕ್ತ ಬರ್ತಿದೆ ಅಂತ ವಿಷಯ ಗೊತ್ತಾಯಿತು, BML ಕೃಷ್ಣಪ್ಪನವ್ರು ಎಲ್ಲಿದ್ರೋ ಗೊತ್ತಿಲ್ಲ, ರಾಜಕೀಯ ಕಡು ವೈರಿ ಆಗಿದ್ರು ಅವರು ಅವತ್ತು. ತಕ್ಷಣ ಯಾವ ಆಸ್ಪತ್ರೆಗೆ ಆಂಜನಮೂರ್ತಿಯವರು ಅಡ್ಮಿಟ್ ಆಗಿದ್ದಾರೆ ಅಂತ ಹುಡುಕೊಂಡೋಗಿ ಯೋಗಕ್ಷೇಮವನ್ನು ವಿಚಾರಿಸಿ ಡಾಕ್ಟರ್ ಹತ್ರ ಮಾತಾಡಿ ಏನಾಗಿದೆ, ಏನು ಮಾಡಬೇಕು ಅನ್ನುವಂತಹ ಒಂದು ಕಳವಳವನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು ತೋರಿಸಿದರು. ಇದು ನಿಮಗೆ ಒಂದು ಉದಾಹರಣೆ. ಮತ್ತೊಂದು ಉದಾಹರಣೆ, ಆಂಜನಮೂರ್ತಿಯವ್ರ ಬಗ್ಗೆ ನಾನು ಮಾತಾಡ್ತೀನಿ. ಗೌರವಾನ್ವಿತರು, ದಿವಂಗತರು. ಅವ್ರ ವಿರುದ್ಧ ನಾನು, ಆಗ ನನಗೆ 28 ವರ್ಷ, 2004ರಲ್ಲಿ ಚುನಾವಣೆಗೆ ನಿಂತೆ. ನಾನು ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಆಂಜನಮೂರ್ತಿಯವರ ವಿರುದ್ಧ ನಾನೊಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತೆ. ಆ ಚುನಾವಣೆಯಲ್ಲಿ ಸನ್ಮಾನ್ಯ ಆಂಜನಮೂರ್ತಿಯವರ ಬೆಂಬಲಕ್ಕೆ ಸನ್ಮಾನ್ಯ BML ಕೃಷ್ಣಪ್ಪನವ್ರು ನಿಂತಿದ್ರು. ನೋಡಿ, ರಾಜಕೀಯ ಕಡುವೈರಿಗಳಾಗಿದ್ದಂಥವ್ರು ನಂತರದಲ್ಲಿ ಸ್ನೇಹಿತರಾದರು, ಒಂದೇ ಪಕ್ಷಕ್ಕೆ ಬಂದರು. ಆಂಜನಮೂರ್ತಿಯವರ ಗೆಲುವಿಗೆ ಸನ್ಮಾನ್ಯ BML ಕೃಷ್ಣಪ್ಪನವರು ಶ್ರಮ ಪಡ್ತಾ ಇದ್ರು, ಓಡಾಡ್ತಾ ಇದ್ರು. ನಾನು ಅವಾಗಿನ್ನೂ ಸಣ್ಣ ವಯಸ್ಸಿನವನು, ಒಂದು 15-20 ಜನರ ನನ್ನ ಸ್ನೇಹಿತರ ಗುಂಪನ್ನು ಕಟ್ಕೊಂಡು ಇಡೀ ತಾಲೂಕು ಓಡಾಡ್ತಾ ಇದ್ದೆ. ಆಂಜನಮೂರ್ತಿಯವರ ಏನೋ ರಾಜಕೀಯದ ಅಧಿಕಾರ ಸಂದರ್ಭದಲ್ಲಿ ಏನೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅಂತ ಪ್ರಚಾರ ಮಾಡ್ತಾ ಬರ್ತಾ ಇದ್ದೆ. ಅವರವಾಗ ಮನಸ್ಸು ಮಾಡಿದ್ದಿದ್ದರೆ ನಾನೇನೂ ಅಲ್ಲ. ಆವಾಗ ನೀವೀಗ ಏನು ಬೇರೆ ಪಕ್ಷದ ಕಾರ್ಯಕರ್ತರ ಮೇಲೆ ದ್ವೇಷಗಳನ್ನ ಮಾಡುವಂಥದ್ದು, ಕೇಸ್ ಹಾಕ್ಸುವಂಥದ್ದು, FIR ಹಾಕುವಂಥದ್ದು ಮಾಡ್ತಿರಲ್ಲ, ಆ ರೀತಿಯಾದಂಥ ಮನಸ್ಥಿತಿಯನ್ನು ಆಗಿನ BML ಕೃಷ್ಣಪ್ಪನವರಾಗಲಿ ಆಂಜನಮೂರ್ತಿಯವರಾಗಲಿ ಇಟ್ಕೊಂಡಿದ್ದಿದ್ರೆ ನಾನೇನಾಗ್ಬೋದಿತ್ತು ಅಂತ ಗೊತ್ತಿಲ್ಲ. ಅದನ್ನು ಮೀರಿ ನಾನೇನು ಮಾಡ್ತಾ ಇದ್ದೆ ಅದು ನನಗೂ ಗೊತ್ತಿಲ್ಲ. ಆದರೆ BML ಕೃಷ್ಣಪ್ಪನವರು ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿ ನಡೀತಾ ಇರುತ್ತೆ. ಆ ಅಂಬೇಡ್ಕರ್ ಜಯಂತಿ ವೇದಿಕೆ ಮೇಲೆ ಸನ್ಮಾನ್ಯ ಆಂಜನಮೂರ್ತಿಯವರು ಇರ್ತಾರೆ, ಕ್ಯಾಂಡಿಡೇಟ್ ಅವರು, ನಾನಿರ್ತೀನಿ, ಮತ್ತು ಸನ್ಮಾನ್ಯ BML ಕೃಷ್ಣಪ್ಪನವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅಂತಂದರೆ, ಏನಪ್ಪ ಭಾಳ ಸ್ಟ್ರಾಂಗಾಗಿ ಕ್ಯಾನ್ವಸ್ ಮಾಡ್ತಾ ಇದೆಯಾ, ಏನು ಗೆದ್ದು ಬಿಡ್ತೀಯಾ ಅಂತ ತಮಾಷೆ ಮಾಡಿ ರೇಗಿಸ್ತಾ ಇದ್ರು. ಆಮೇಲೆ ಪಕ್ಕದಲ್ಲಿದ್ದವ್ರು ಯಾರೋ, ಅಣ್ಣ ನೀವು ಹೇಳ್ರಣ್ಣ ವಾಪಸ್ ತೊಗೊಂಡ್ಬಿಡ್ತಾರೆ ಅಂತ ಸನ್ಮಾನ್ಯ ಕೃಷ್ಣಪ್ಪನವ್ರಿಗೆ ಹೇಳಿದ್ರು. ಆಗ BML ಅವರು ಒಂದೇ ಮಾತು ಹೇಳಿದ್ದು, ಅವನಿನ್ನೂ ಬೆಳೆಯೋ ಹುಡುಗ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ನಾವು ದೊಡ್ಡವರಾಗಿ ಅವನಿಗೆ ಬೆಂಬಲಿಸ್ತಾ ಇದ್ರು ಚಿಂತೆ ಇಲ್ಲ, ಅವ್ನಿಗೆ ಅಡ್ಡಿ ಮಾಡಬಾರ್ದು ಕಣೋ.
ಮಾಡಲಿ, ನೋಡೋಣ, ಇನ್ನು ಮುಂದಕ್ಕೆ ಬೆಳೆಯೋಣ, ನಮ್ಮ ನಂತರ ಯಾರೋ ಇದನ್ನೆಲ್ಲ ಮಾಡೋರು ಅನ್ನೋ ಮಾತನ್ನು ಹೇಳಿದರು. ಯಾರಾದರೂ ಮರೆಯೋದುಂಟಾ? ಇದಾದ ನಂತರ ಇದೇ BML ಕೃಷ್ಣಪ್ಪನವ್ರ ಜೊತೆಯಲ್ಲಿ ಹಲವಾರು ಕಾರಣಗಳಿಗೆ ಅದೆಷ್ಟೋ ಜಗಳಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ಪೊಲೀಸ್ ಸ್ಟೇಷನ್ಗಳ ಮೆಟ್ಲುಗಳನ್ನ ಹತ್ತಿದ್ದೀವಿ. ನನ್ನ ವಿರುದ್ಧ ಅವ್ರು ದೂರು ಕೊಡ್ಸೋಕೆ ಬಂದಿದ್ದಾರೆ, ಅವ್ರ ವಿರುದ್ಧ ನಾನು ದೂರು ಕೊಡ್ಸೋಕೆ ಹೋಗಿದ್ದೀನಿ. ಆದರೆ ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಯಾವತ್ತೂ ಧಕ್ಕೆ ಆಗಲಿಲ್ಲ. ನನಗೆ ಯಾವಾಗ ಬೇಕಂದರೆ ಆವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ, ಯಾವಾಗ ಬೇಕಂದರೆ ಆವಾಗ ಅವ್ರು ನನಗೆ ಫೋನ್ ಮಾಡ್ತಾಯಿದ್ರು. ಮತ್ತು ಆ ಹಿಂದೆ ನೆನ್ನೆ ಮೊನ್ನೆ ಏನಾಯಿತು ಎಲ್ಲ ಮರೆತು ನಾಳೆ ಏನು ಮಾಡಬೇಕಾಗಿದೆ ನನ್ನ ಮಗಳಿಗೆ ಅಂತ ಚರ್ಚೆಗಳನ್ನ ಮಾಡ್ತಾಯಿದ್ವಿ. ಮತ್ತು ಅದೇ ಸಂದರ್ಭಕ್ಕೆ ಆ ಚುನಾವಣೆಯಲ್ಲಿ ಸನ್ಮಾನ್ಯ ಆಂಜನಮೂರ್ತಿಯವರು 2004 ಚುನಾವಣೆಯಲ್ಲಿ ಸನ್ಮಾನ್ಯ ಆಂಜನಮೂರ್ತಿಯವರು ಗೆಲ್ತಾರೆ. ನಾನು 1882 ಓಟನ್ನು ತೊಗೊಂಡು ನಾನು ಸೋಲ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಗೊತ್ತಾಗಿತ್ತು. 1800 ಓಟನ್ನು ತೊಗೊಂಡಿದ್ದೆ ಅಷ್ಟೇ. ಒಂದು 4-5 ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ನಾವು, ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಕ್ರಮ. ನನಗೇನು ಸಂಕೋಚ ಅನಿಸೋದಿಲ್ಲ, ನಾಚಿಕೆ ಅನಿಸೋದಿಲ್ಲ, ಮತ್ತು ಭಯನೂ ಅಲ್ಲ. ನೇರವಾಗಿ ಸನ್ಮಾನ್ಯ ಆಂಜನಮೂರ್ತಿಯವ್ರ ಮನೆಯವ್ರಿಗೆ ಹೋಗ್ತೀನಿ, ಅಣ್ಣ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಬರಬೇಕು ಅಂತ. ಅವರ ಎದುರುಗಡೆ ಚುನಾವಣೆಯಲ್ಲಿ ನಿಂತಿದ್ದವನು ನಾನು. ಅವ್ರ ಮನೆಗೆ ಹೋಗಿ ಅವ್ರನ್ನ ಕರಿತೀನಿ. ಬಹುಶಃ ಅವ್ರು ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ಬೋದಿತ್ತು, ಒಬ್ಬ ರಾಜಕೀಯ ವೈರಿಯಾಗಿ. ಆದ್ರೆ ಹಂಗೆ ಮಾಡಲಿಲ್ಲ. ಏನೋ ಎಂಥ ಅನಾಹುತ ಮಾಡಿಬಿಡ್ತಿದ್ದೋ. ಗೆಲುವು ಸೋಲು ಅನ್ನೋದು ಕೇವಲ 500 ಓಟು 1000 ಓಟಲ್ಲಿ ಇರ್ತದೆ. 1800 ಓಟ್ ತೊಗೊಂಡ್ಬಿಟ್ಟಲ್ಲ ನೀನು. ಏನಾದರೂ ಹೆಚ್ಚು ಕಮ್ಮಿ ಆಗಿ ನಾನು ಸೋತಿದ್ದಿದ್ರೆ ಏನೋ ಹಿಂಗೆ ಮಾಡ್ತಿದ್ದೆ ನೀನು. ರಾಜಕೀಯದಲ್ಲಿ ಇನ್ನೂ ಬೆಳಿಬೇಕು, ನೀನು ಇನ್ನೂ ಕಲಿಬೇಕು. ಆಯಿತು, ಕಾರ್ಯಕ್ರಮಕ್ಕೆ ಬರ್ತೀನಿ, ಒಳ್ಳೇದಾಗಲಿ ನಿನಗೆ. ಇನ್ನು ಮುಂದೆ ಆತ್ರ ಬೀಳಬೇಡ, ನಿನಗೆ ಶಕ್ತಿ ಇದೆ, ನೀನು ಮಾಡು, ನಿನ್ನೆಲ್ಲ ಕೆಲಸದಲ್ಲೂ ನಾನು ಜೊತೆಲಿರ್ತೀನಿ. ಸ್ವಲ್ಪ ನಿನಗೆ ಕೋಪ ಜಾಸ್ತಿ ಮತ್ತು ಆತ್ರ ಬೀಳ್ತೀನಿ ನೀನು ಜಾಸ್ತಿ, ಅದನ್ನು ಮಾಡಬೇಡ ಅಂತ ಒಬ್ಬ ಮಗನಿಗೆ ತಂದೆ ಹೆಂಗೆ ಬುದ್ಧಿ ಹೇಳ್ಬೋದು ಆ ರೀತಿ ಮಾತಾಡಿ ಕಳಿಸಿದರು. ಇದು ಈ ನೆಲಮಂಗಲದ ಮಣ್ಣಿಗಿರುವಂತಹ ಗುಣ. ವಿಡಿಯೋ ತುಂಬ ಲಾಂಗ್ ಅನಿಸುತ್ತೆ, ದಯವಿಟ್ಟು ಸಮಾಧಾನದಿಂದ ಶಾಂತಚಿತ್ತತೆಯಿಂದ ಕೇಳಿಸ್ಕೊಳ್ಳಿ. ನಿಮಗೂ ಕೂಡ ಇನ್ನೂ ಸಣ್ಣ ವಯಸ್ಸು. ಆಗ ನಾನೇನು ಆತ್ರಕ್ಕೆ ಬಿದ್ದು ಕೋಪದಿಂದ ನಡ್ಕೊಳ್ತಾ ಇದ್ದೆ, ಹಂಗೆ ಇವತ್ತು ನೀವು ನಡ್ಕೊತಾ ಇದ್ದೀರೇನೋ ಅನ್ನಿಸ್ತೆ. ಬಟ್ ನೀವು ನಡ್ಕೊಂಡಷ್ಟು ವರ್ಷಾಗಂತೂ ನಾನು ಖಂಡಿತವಾಗ್ಲೂ ನಡ್ಕೊತಾ ಇಲ್ಲ. ಆ ರೀತಿಯಾದಂಥ ದ್ವೇಷಗಳನ್ನಂತೂ ನಾನು ಸಾಧಿಸ್ತಾ ಇಲ್ಲ. ನಾನು ಮಾಡಲಾರೆ ಆ ಕೆಲಸವನ್ನು. ಇನ್ನೊಂದು ಉದಾಹರಣೆಯನ್ನು ಹೇಳಿ ಮತ್ತೆ ನಿಮ್ಮ ವಿಷಯಕ್ಕೆ ಬರ್ತೀನಿ. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೀತಾ ಇತ್ತು. ಸನ್ಮಾನ್ಯ BML ಕೃಷ್ಣಪ್ಪನವರು ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರನ್ನು ಮನ ಓಲೈಸಿ ತನ್ನ ಅಭ್ಯರ್ಥಿಯ ಬೆಂಬಲಕ್ಕೆ ಕರ್ಕೊಂಡು ಸೋಲ್ದೇನಹಳ್ಳಿಯಿಂದ ನೆಲಮಂಗಲ ಕಡೆ ಕರ್ಕೊಂಬರ್ತಾ ಇರ್ತಾರೆ. ಈ ಕರೆಕಲ್ ಕ್ರಾಸ್ ಅಂತ ಕರಿತೀವಿ ನಾವೀಗ. ಈಗೇನು ಗೋಬೇಕಲ್ಲಮ್ಮ ದೇವಸ್ಥಾನ ಇದೆಯಲ್ಲ, ಆ ಸ್ಥಳದಲ್ಲಿ EK ಕೃಷ್ಣಪ್ಪನವರು ಮತ್ತು ಹ್ಯಾಡಲ್ ದೇವಣ್ಣವರು ಮತ್ತು ಇನ್ನಷ್ಟು ಎಲ್ಲ ಜನತಾದಳದ ಮುಖಂಡರೆಲ್ಲರೂ ಕೂಡ ಸೇರಿಕೊಂಡು ಕೃಷ್ಣಪ್ಪನವ್ರ ಕಾರನ್ನ ಅಡ್ಡ ಹಾಕ್ತಾರೆ. ಗಲಭೆ ಆಗುತ್ತೆ. ಆಮೇಲೆ ಕೃಷ್ಣಪ್ಪನವರ ಜೊತೆಲಿದ್ದಂತಹ ಬೆಂಬಲಿಗರ ಮೇಲೆ EK ಕೃಷ್ಣಪ್ಪನವರು ಮತ್ತು ದೇವಣ್ಣವ್ರ ಜೊತೆಲಿದ್ದಂಥವರು ಒಂದಷ್ಟು ಏನೋ ಹೊಡೆದಾಟ ಮಾಡೋಕ್ಕೆ ಹೋಗ್ತಾರೆ. BML ಕೃಷ್ಣಪ್ಪನವ್ರು ಒಂದು ಮಾತನ್ನು ಹೇಳ್ತಾರೆ, ರಾಜಕಾರಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ನೀವೆಲ್ಲ ಸ್ನೇಹಿತರು ಇವತ್ತು ನನಗೋಸ್ಕರ ಬಡದಾಡ್ಬಿಟ್ರೆ ಕಷ್ಟ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಹೊಡಿಬೇಕು ಅನ್ಸಿದ್ರೆ ನನಗೆ ಹೊಡೆದ್ಬಿಟ್ರ, ನನ್ನ ಜೊತೆಲಿರೋ ಹುಡುಗರನ್ನ ಮುಟ್ಟಬೇಡ್ರಿ, ನಾಳೆ ದಿವಸ ನೀವೆಲ್ಲ ಸ್ನೇಹಿತರಾಗಿರ್ಬೇಕಾದವರು ಅನ್ನೋ ಮಾತನ್ನು ಆಡಿರ್ತಾರೆ. ಮತ್ತು ಯಾರೋ ಒಬ್ಬ ಮತಿಗೇಡಿ ಆ ಗುಂಪಿನಲ್ಲಿ ಗೊತ್ತಲ್ಲ, ಒಬ್ಬ ಯಾವನೊಬ್ಬ ಕೆಟ್ಟವನಿದ್ದೇ ಇರ್ತಾನೆ. ಅವನು ಕಲ್ಲು ತೆಗೆದು ಕೃಷ್ಣಪ್ಪನವರ ಕಾರ್ ಮೇಲೆ ಎತ್ತಾಕ್ಬಿಟ್ಟಿರ್ತಾನೆ. ಆಗ EK ಕೃಷ್ಣಪ್ಪನವರಾಗಲಿ ಅಥವಾ ಹ್ಯಾಡಲ್ ದೇವಣ್ಣವರಾಗಲಿ ಅದನ್ನು ಸಂಭ್ರಮಿಸ್ಲಿಲ್ಲ, ಅದನ್ನು ಮುಂದುವರಿಸ್ಬೇಕು ಅಂತ ಯೋಚನೆ ಮಾಡಲಿಲ್ಲ. ನಾವಿಲ್ಲಿ ಜಗಳ ಮಾಡೋಕ್ಕಲ್ಲ ಬಂದಿರೋದು, ಏನೋ ಮಾತಾಡಕ್ಕೆ ಬಂದಿದ್ದೀವಿ, ಏನೇ ಇದ್ರೂ ಮಾತುಕತೆ ಮೂಲಕ ಬಗೆಹರಿಸ್ಕೋಬೇಕು ಅಂತಂದ್ರು. ಆ ಗಲಭೆಯನ್ನು ನಿಯಂತ್ರಣ ಮಾಡಿದ್ರು. ಮತ್ತೆ ಕಾಲ ಮುಂದುವರಿತು. ಅದೇ EK ಕೃಷ್ಣಪ್ಪನವರು, ಅದೇ BML ಕೃಷ್ಣಪ್ಪನವರು, ಅದೇ ಹ್ಯಾಡಲ್ ದೇವಣ್ಣವರು ಎಲ್ಲರೂ ಕೂಡ ಒಂದೇ ಕುಟುಂಬದ ಅಣ್ಣ ತಮ್ಮಂದ್ರಂತೆ ಬದುಕಿದ್ರು. ಮತ್ತೆ ಕಾಲ ನಿರಂತರವಾಗಿರೋದಿಲ್ಲ, ಕಾಲಚಕ್ರ ಉರುಳಲೇಬೇಕು. ಒಂದಷ್ಟು ಅನಾಹುತಗಳಾಯಿತು, ಆಗಬಾರ್ದು ಕೆಲಸ ಎಲ್ಲ ಆಯಿತು. ನೆಲಮಂಗಲದಲ್ಲಿ ನಾವ್ಯಾರೂ ಕೂಡ ಯೋಚನೆ ಮಾಡದೇ ಇರೋ ಮಟ್ಟಕ್ಕೆ ಒಂದು ರಕ್ತಪಾತವೂ ನಡೆದೋಯ್ತು. ಇದು ನಮ್ಮ ನೆಲಮಂಗಲದ ಅಂದರೆ ಮಂಗಲಕರವಾದ ನೆಲದಲ್ಲಿ ಉಳಿದಂಥ ಒಂದು ಕಪ್ಪು ಚುಕ್ಕೆ. ಅಷ್ಟಕ್ಕೆ ಮುಗಿತಾ? ಅದು ಮುಂದುವರೆದು ಬಿಡ್ತಾ? ಇದ್ರ ಮಧ್ಯದಲ್ಲಿ ಎಷ್ಟು ಗಲಭೆಗಳಾಯಿತು, ಕೊಲೆಗಳಾಯಿತು, ಹಲ್ಲೆಗಳಾಯಿತು, ದೊಂಬಿಗಳಾಯಿತು. ಒಂದು ತಿಳ್ಕೊಳ್ಳಿ, ಇಷ್ಟೆಲ್ಲ ಆದಾಗಲೂ ಕೂಡ ಈ ನೆಲಮಂಗಲ ತಾಲೂಕಿನ ಯಾವುದೇ ಒಂದು ಪಕ್ಷದ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ವ್ಯಕ್ತಿ ಗಲಭೆ ಮಾಡಿದಾಗ ಇದು ಕಾಂಗ್ರೆಸ್ನವ್ರು ಮಾಡಿದ್ದು ಅಂತಾಗಲಿ,
JDSನ ವ್ಯಕ್ತಿ ಗಲಭೆ ಮಾಡಿದಾಗ ಇದನ್ನು JDS ಮಾಡಿದ್ದು ಅಂತಾಗಲಿ, BJPಗೆ ಸೇರಿದಂಥ ವ್ಯಕ್ತಿಗೆ ಗಲಭೆ ಮಾಡಿದಾಗ ಇದು BJP ಅವರು ಮಾಡಿಸಿದ್ದು ಅಂತಾಗಲಿ ಪರಸ್ಪರ ಪಕ್ಷಗಳನ್ನು ಆಧರಿಸಿ ಆರೋಪಗಳನ್ನು ಮಾಡ್ತಾ ಇರಲಿಲ್ಲ. ಅದು ಅವರವರ ವೈಯಕ್ತಿಕ ವಿಚಾರಗಳಿಗೆ ಬಿಟ್ಟುಬಿಡ್ತಾ ಇದ್ರು. ಅಥವಾ ಎಲ್ಲವನ್ನೂ ಕೂಡ ಪೊಲೀಸ್ನವರು ನಿಯಂತ್ರಣ ಮಾಡ್ತಾ ಇದ್ರೆ ಪೊಲೀಸ್ನವ್ರು ನೋಡ್ಕೊಳ್ತಾರೆ, ನಮಗೆ ಯಾಕೆ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇರ್ತಿದ್ರು. ಎಲ್ಲದಕ್ಕೂ ಮೂಗು ತೂರಿಸ್ಕೊಂಡು ಹೋಗ್ತಾ ಇರಲಿಲ್ಲ. ತನ್ನ ರಾಜಕೀಯ ಕಡು ವೈರಿಗಳ ಮೇಲೆ ಗುರ್ತಿಟ್ಕೊಂಡು ಅವನ ಮೇಲೆ FIR ಹಾಕು, ಇವ್ನ ಎಳ್ಕೊಂಡು ಬಾ, ಇವನ್ನ ಕೆಲಸ ಮಾಡ್ಕೊಡ್ಬೇಡ, ಇವನ್ನ ನಿಯಂತ್ರಣ ಮಾಡು, ಇವನ್ನ ಅಮುಕಾಕು, ಇವನ್ನ ತುಳಿದಾಕು ಅನ್ನೋ ಮಾತುಗಳನ್ನ ಯಾರು ಯಾವತ್ತಿಗೂ ಕೂಡ ಮಾತಾಡ್ತಾ ಇರಲಿಲ್ಲ. ನೆಲಮಂಗಲದ ರಕ್ತ ಚರಿತ್ರೆಯಲ್ಲಿ ನಿಮ್ಮಂಥ ಶಾಸಕರೇನಾದರೂ ಅವತ್ತು ಇದ್ದಿದ್ದಿದ್ರೆ ಬಹುಶಃ ಈಗೇನು ನಡೀತಲ್ಲ ಅದಲ್ಲ, ಅದ್ರ 100 ಪಟ್ಟು ಬಹುಶಃ ಕೊಲೆಗಳು ಹಲ್ಲೆಗಳಾಗ್ಬಿಡ್ತಿದ್ವೇನೋ ಗೊತ್ತಿಲ್ಲ. ಯಾಕಂದರೆ ಎಲ್ಲವನ್ನೂ ಕೂಡ ನೀವು ಪಕ್ಷಗಳಿಗೆ ಅಂಟಾಕುವಂಥ ಕೆಲಸವನ್ನು ಮಾಡಿಬಿಡ್ತಿದ್ರಿ. ಆಗ ಯಾರೋ ಒಬ್ಬ ದಳದ ಕಾರ್ಯಕರ್ತ ಸತ್ತು ಕೂಡಲೇ ದಳದವರೆಲ್ಲ ಕಾಂಗ್ರೆಸ್ನವ್ರು ಮಾಡಿಸಿದ್ದು ಅಂತ ಬೀದಿಗಿಳಿತಾ ಇರಲಿಲ್ಲ. ಯಾರೋ ಒಬ್ಬ ಕಾಂಗ್ರೆಸ್ನವ್ರು ಸತ್ತು ಕೂಡಲೇ ಇದು ದಳದವ್ರು ಮಾಡಿಸಿದ್ದು ಅಂತ ಯಾರು ಕೂಡ ಬೀದಿಗಿಳಿತಾ ಇರಲಿಲ್ಲ. ಎಂಥ ಸೌಹಾರ್ದಯುತವಾದಂಥ ರಾಜಕಾರಣ ಇಲ್ಲಿತ್ತು ಅಂತಂದರೆ, ಸನ್ಮಾನ್ಯ ಆಂಜನಮೂರ್ತಿ ಸಾಹೇಬರು ಸೋತಿರ್ತಾರೆ, ಮತ್ತು ನಿಮ್ಮ ಹಿಂದೆ ಇದ್ದಂತಹ ಶ್ರೀನಿವಾಸ ಮೂರ್ತಿಯವರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಶಾಸಕರಾಗಿರ್ತಾರೆ. ಇಲ್ಲಿ ನೆಲಮಂಗಲ ತಾಲೂಕು ಮುಂದೆ ಅಂಬೇಡ್ಕರ್ ಜಯಂತಿ, ಜಗಜೀವನ್ ರಾಮ್ ಜಯಂತಿ, ಕೆಂಪೇಗೌಡ ಜಯಂತಿ, ಕನಕ ಜಯಂತಿ ಇಂಥ ಕಾರ್ಯಕ್ರಮಗಳೆಲ್ಲ ನಡೀತವೆ. ಆಗ ಕೇವಲ ಹಾಲಿ ಶಾಸಕರು ಮಾತ್ರ ವೇದಿಕೆ ಮೇಲೆ ಕೂರ್ತಾ ಇರಲಿಲ್ಲ. ಮಾಜಿ ಶಾಸಕರುಗಳಿಗೆ ಆಹ್ವಾನ ಇತ್ತು, ಬಂದು ಕೂರ್ತಾ ಇದ್ರು. ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಬರ್ತಾ ಇದ್ರು, ತಾಲೂಕ್ ಪಂಚಾಯತಿ ಮೆಂಬರ್ಗಳು ಬರ್ತಾ ಇದ್ರು, ಗ್ರಾಮ ಪಂಚಾಯತ್ ಮೆಂಬರ್ಗಳು ಬರ್ತಾ ಇದ್ರು, ಸಾವಿರಾರು ಸಂಖ್ಯೆಯ ಜನ ಸೇರ್ತಾ ಇದ್ರು. ಉದ್ಘಾಟನೆ ಸಂದರ್ಭದಲ್ಲಿ ಕಾರ್ಯಕ್ರಮದ ನಿರೂಪಕರು ಹಾಲಿ ಶಾಸಕರಾದಂತಹ ಶ್ರೀನಿವಾಸ ಮೂರ್ತಿಯವರು ಉದ್ಘಾಟನೆ ಮಾಡಬೇಕು ಅಂದಾಗ ನನ್ನ ಕಣ್ಣಲ್ಲಿ ಕಂಡಂತಹ ಸತ್ಯ ಇದು. ಶ್ರೀನಿವಾಸ ಮೂರ್ತಿಯವರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು, ಇಲ್ಲ ಅಣ್ಣೋರಿದ್ದಾರೆ. ಯಾರು? ಇವರ ಪ್ರತಿಸ್ಪರ್ಧಿ ಆಂಜನಮೂರ್ತಿಯವರು. ಶ್ರೀನಿವಾಸ ಮೂರ್ತಿಯವರ ವಿರುದ್ಧ ಸೋತಂತವರು ಹಿರಿಯರು ಅಲ್ಲಿರುವಾಗ ಅಣ್ಣೋರಿದ್ದಾರೆ, ದೊಡ್ಡವರಿದ್ದಾರೆ, ಅವ್ರು ಮಾಡಲಿ ಅಂತ ಸನ್ಮಾನ್ಯ ಆಂಜನಮೂರ್ತಿಯವ್ರನ್ನ ಮುಂದೆ ಬಿಟ್ಟು ಉದ್ಘಾಟನೆಯನ್ನು ಮಾಡಿಸಿ ಚಪ್ಪಾಳೆ ತಟ್ಟಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟವರು. ಇಲ್ಲಿ ಚುನಾವಣೆಗಳು ನಡೆಯಲ್ವಾ? ನಡೀತವೆ. ರಾಜಕಾರಣ ನಡೆಯಲ್ವಾ? ನಡೀತವೆ. ಆರೋಪ ಪ್ರತ್ಯಾರೋಪಗಳು ನಡೆಯಲ್ವಾ? ನಡೀತದೆ. ಒಬ್ಬರ ಮೇಲೆ ಒಬ್ಬರು ಸವಾಲು ಮಾಡಲ್ವಾ? ಮಾಡ್ತಾರೆ. ಯಾವಾಗ? ಚುನಾವಣೆ ಬಂದಾಗ ಮಾತ್ರ, ಚುನಾವಣೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ. ಒಂದೇ ಒಂದು ದಿವಸನಾಗಲಿ ಕೂಡ ಒಬ್ಬರು ಇನ್ನೊಬ್ಬರ ವೈಯಕ್ತಿಕ ವಿಚಾರಗಳನ್ನ ಎತ್ಕೊಂಡು ಮಾತಾಡ್ತಿರಲಿಲ್ಲ. ಮೊನ್ನೆ ಅಷ್ಟೇ ಒಂದು ವಿಡಿಯೋ ನೋಡಿದೆ. ತಮ್ಮ ಹಿಂಬಾಲಕ ನಾಗರಾಜ್ ಅವರು, NDA ಪ್ರೆಸಿಡೆಂಟ್, ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿಯವರ ವಯಸ್ಸೇನು, ನಾಗರಾಜ್ ಅವರ ವಯಸ್ಸೇನು. ನಾಗರಾಜ್ ಅವರು ಮಾತಾಡ್ತಾ ಅವನು ಇವನು ಅನ್ನುವಂತಹ ಏಕವಚನದ ಅಹಂಕಾರದ ಪದಗಳನ್ನು ಉಪಯೋಗಿಸಿ ಒಬ್ಬ ಮಾಜಿ ಶಾಸಕರ ಬಗ್ಗೆ ಮಾತಾಡ್ತಾರೆ ಅಂತಂದರೆ ನಿಮಗೆ ಅದು ಗೌರವ ಘನತೆಯನ್ನು ತಂದು ಕೊಡುವಂಥದ್ದು. ಒಂದು ಹಾಲಿನ ಡೈರಿ ಮೇಲೆ ಒಂದು ಫ್ಲೆಕ್ಸ್ ಕಟ್ಟೋ ವಿಚಾರಕ್ಕೆ ಆ ಊರಿನ ಹಾಲಿನ ಡೈರಿಯ ಮುಖ್ಯಸ್ಥರುಗಳು ಏನೋ ಒಂದು ತೀರ್ಮಾನ ತಗೊಂಡು ಇಲ್ಲಿ ಕಟ್ಟೋದು ಬೇಡಪ್ಪ ಅಂತ ಹೇಳುವಂಥ ಒಂದು ಮಾತಿಗೆ ನಿಮ್ಮ ಬಲವಂತಕ್ಕೆ ಅಥವಾ ನಿಮ್ಮ ಮೇಲಿನ ಅಂಧ ಭಕ್ತಿಗೆ ನಿಮ್ಮ ಹಿಂಬಾಲಕ್ಕೆ ಹೋಗಿ ಒಂದು ಫ್ಲೆಕ್ಸ್ನ ಕಟ್ಟಿ ಕೊನೆಗದು ಪೊಲೀಸ್ ಠಾಣೆ ಮೆಟ್ಲತ್ತಿ ಎಲ್ಲರ ಮೇಲೂ ಕೇಸ್ ಹಾಕೋ ಮಟ್ಟಕ್ಕೆ ಬರ್ತೀರಿ. ಪೊಲೀಸ್ನವ್ರನ್ನ ನಿಯಂತ್ರಣಕ್ಕೆ ತಗೋತೀರಿ. ಮತ್ತಿನ್ನೆಲ್ಲೋ ರಂಗೋಲಿ ಹಾಕೋದಕ್ಕೆ ಹೋಗ್ತೀರಿ. ರಂಗೋಲಿ ಹಾಕುವಾಗ ಅದೊಂದು ಸೌಹಾರ್ದಯುತವಾದಂಥ ಕಾರ್ಯಕ್ರಮ, ಪ್ರೀತಿಯ ಕಾರ್ಯಕ್ರಮ, ಅಂದವಾದ ಚಂದವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮಾಡೋದು ಬಿಟ್ಟು ನೀವು ಅಲ್ಲಿ ಮಾಜಿ ಶಾಸಕರನ್ನ ತೆಗಳ್ತಾ ಕೂರ್ತೀರಿ. ಇಂಥ ಕೆಲಸ ಯಾವ ಶಾಸಕರುಗಳು ಇಲ್ಲಿ ಮಾಡ್ತಾ ಇರಲಿಲ್ಲ. ಅಗತ್ಯ ಬಿದ್ದಾಗ ರಾಜಕಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಿದ್ರು ಹೊರತು ಅನಗತ್ಯವಾಗಿ ಎಲ್ಲವನ್ನೂ ಮಾತಾಡ್ತಾ ಹೋಗ್ತಾ ಇರಲಿಲ್ಲ. ಅಲ್ಲಿದ್ದಂತಹ ಮಾಜಿ ಶಾಸಕ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ಒಬ್ಬ ಬೆಂಬಲಿಗ ತಮ್ಮನ್ನು ಗೌರವದಿಂದ ಅಣ್ಣ ಅಂತ ಮಾತಾಡ್ತಾ ಇರ್ತಾರೆ. ಅಣ್ಣ, ತಾವಿಲ್ಲಿ ಬಂದಿದ್ದೀರಿ, ರಂಗೋಲಿ ಸ್ಪರ್ಧೆ ಮಾಡಿದ್ದೀರಿ, ಮಾಡಿ ಸಂತೋಷ, ನಾವು ಕೂಡ ಭಾಗವಹಿಸಿದ್ದೀವಿ. ಆದರೆ ಈಗ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಮುಗಿಸ್ಕೊಂಡು ಗೌರವದಿಂದ ಹೋಗಿ. ಇಂದಿನ ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಬೇಡಿ ಅಣ್ಣ ಅಂತ ಕೇಳ್ತಾರೆ. ನೀವು ಅವ್ರಿಗೆ ಕೊಟ್ಟ ಉತ್ತರ ಏನು? ಅವನು ಎಳ್ಕೊಂಬರ್ರ ಇಲ್ಲಿ ಅವನ್ನ, ಆಕ್ರಿ ಅವನ ಮೇಲೆ FIR, ಏನು ಪೊಲೀಸ್ ಠಾಣೆನ ಕೊಂಡ್ಕೊಂಡಿದ್ದೀರಾ ನೀವು? ಶಾಸಕ ಅನ್ನುವಂತಹ ಪದದ ಸ್ಪಷ್ಟ ಅರ್ಥ ಏನಾದರೂ ತಮಗೆ ಗೊತ್ತಿದೆಯಾ ಸನ್ಮಾನ್ಯ ಶ್ರೀನಿವಾಸಯ್ಯನವರೇ? ಶಾಸಕ ಅಂತಂದರೆ ಶಾಸನಗಳನ್ನು ರೂಪಿಸುವವನು ವಿಧಾನಸಭೆಯಲ್ಲಿ ಕೂತು. ಶಾಸಕ ಅಂತಂದರೆ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಮೆಟ್ಟಗಳಲ್ಲಿ ನಿಮ್ಮ ಕಾರ್ಯಕರ್ತರುಗಳ ಮೇಲೆ ಜಗಳ ತಂದಿಕ್ಕುವಂಥದ್ದು.
ಯಾರೋ ಒಬ್ಬ ಕಿತ್ತಾಡ್ಕೊಂಡು ಬಂದ ತಕ್ಷಣ ಅವನು ನಿನ್ನ ಪಕ್ಷದ ಕಾರ್ಯಕರ್ತ ಅಂದ ಕೂಡಲೇ ಅವನು ಬೆಂಬಲಕ್ಕೆ ನಿಂತು ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಅವನು ಎದುರುಗಡೆ ಇದ್ದವನಿಗೆ FIR ಹಾಕು, ಅವನಿಗೆ ಜೈಲಿಗೆ ಕಳಿಸು, ಅವನಿಗೆ ಒದಿ, ಅವನಿಗೆ ತುಳಿ, ಅವನಿಗೆ ಬಡಿ ಅನ್ನೋದು ಶಾಸಕನ ಕೆಲಸ ಅಲ್ಲ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಬರ್ತೀನಿ. ನನ್ನ ಮಗಳ ತಾಲೂಕು ಆಡಳಿತ, ಯಾವ ಅಧಿಕಾರಿ ಕೂಡ ಇವತ್ತು ಇಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಬಂದಂಥ ಮಾಹಿತಿಯ ಪ್ರಕಾರ ನೆಲಮಂಗಲ ತಾಲೂಕಿನಲ್ಲಿರುವಂತಹ ಸಮಸ್ತ ಇಲಾಖೆಗಳಲ್ಲಿ ಸುಮಾರು 70%ಕ್ಕೂ ಹೆಚ್ಚು ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಆಚೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಕೆಲವು ಕಡೆ ಪ್ರಭಾರಿ ಅಧಿಕಾರಿಗಳು ಜವಾಬ್ದಾರಿನ ವಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ಇನ್ನು ಉಳಿದಂಥ ತಾಲೂಕು ಮಟ್ಟದ ಅಧಿಕಾರಿಗಳೇನಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅಥವಾ ಬೇರೆ ಬೇರೆ FDAಗಳು, SDAಗಳು ಅಥವಾ PDOಗಳು, ಸೆಕ್ರೆಟರಿಗಳು ಯಾವಾಗ ಈ ತಾಲೂಕು ಬಿಟ್ಟು ಹೋಗ್ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಒಬ್ಬ BEO ಮಕ್ಕಳಿಗೆ ಪಾಠ ಮಾಡಬೇಕಾಗಿರುವಂತಹ ಇಲಾಖೆಯ ಒಬ್ಬ BEO, ಆತನನ್ನು ನಾವು ಶಿಕ್ಷಕ ಅಂತಾನೆ ಕರಿಬೇಕು. ಅವರನ್ನು ಏಕವಚನದಲ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಸಿದ್ದೀರಿ ಅಂತಂದರೆ, ಒಬ್ಬ PDO ಹೆಣ್ಣುಮಗಳಿಗೆ ಅಸಭ್ಯವಾಗಿ ಮಾತಾಡ್ತೀರಿ, ಆಕೆ ಕಣ್ಣೀರು ಹಾಕ್ಕೊಂಡು ಪಬ್ಲಿಕ್ ಮುಂದೆ ಹೇಳ್ಕೋತಾರೆ ಅಂತಂದರೆ, ಒಬ್ಬ EO ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಹೆಣ್ಣುಮಗಳು ನನಗಿನ್ ಕೆಲಸ ಮಾಡೋಕ್ಕಾಗಲ್ಲಪ್ಪ ಅಂತ ರಜಾ ಹಾಕ್ಕೊಂಡು ಹೊರಟೋಗ್ತಾರೆ ಅಂತಂದರೆ, ಹಿಂದೆ ಇದೇ ನಗರಸಭೆಯಲ್ಲಿ ಮನುಕುಮಾರ್ ಕಮಿಷನರ್, ನಾನಿಲ್ಲಿ ಕೆಲಸ ಮಾಡೋಕ್ಕಾಗಲ್ಲಪ್ಪ, ನನಗೆ ತಡೆಯೋಕ್ಕಾಗಲ್ಲ ಕಾಟ, ಜನರು ಕೆಲಸ ಮಾಡಬೇಕು ನಾನು, ಆದರೆ ಶಾಸಕರು ಹೇಳ್ತಾರೆ ಅವ್ರ ಕೆಲಸ ಮಾಡಬೇಡ, ಇವ್ರ ಕೆಲಸ ಮಾಡಬೇಡ, ನನ್ನ ಕಾರ್ಯಕರ್ತರು ಏನು ಹೇಳ್ತಾರೆ ಅಷ್ಟು ಮಾಡು, ನನ್ನ ಪಕ್ಷದ ವಿರೋಧಿಗಳು ಕೆಲಸಗಳು ಮಾಡ್ಕೊಡ್ಬೇಡ ಅಂತ ಒತ್ತಡ ತರ್ತಾರೆ, ನನ್ನ ಕುತ್ತಿಗೆಗೆ ಬರ್ತದೆ ಅಂತ ಆತ ಕೇಳ್ದೆ ಇಲ್ಲಿಂದ ಹೊರಟೋದ. ಮತ್ತು ಈಗೇನು ಮಾಡ್ತಾ ಇದ್ದೀರಿ, ಈಗಿನ ನಗರಸಭೆ ಕಮಿಷನರ್ಗೂ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯತ್ PDOಗಳಿಗೂ ಸೇರಿದಂತೆ ನಿಮ್ಮ ವಿರೋಧಿ ಪಕ್ಷದ ಕಾರ್ಯಕರ್ತರ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ಯಾವ್ಯಾವ PDOಗಳು, ಸೆಕ್ರೆಟರಿಗಳು, ಕಮಿಷನರ್ಗಳು, EOಗಳು, ತಹಸೀಲ್ದಾರ್ಗಳು ನಿಮ್ಮ ಅಪ್ಪಣೆಯನ್ನು ತಗೋಬೇಕಾ? ಮತ್ತು ಪೊಲೀಸ್ನವರು ಯಾವುದಾದ್ರೂ ಪ್ರಕರಣದಲ್ಲಿ ಯಾರ ವಿರುದ್ಧನಾದರೂ ಕೂಡ ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂದರೆ ನಿಮ್ಮ ಅಪ್ಪಣೆ ತಗೋಬೇಕಾ? ನಿಮ್ಮ ಮಾತನ್ನ ಮೀರಿ ಇವತ್ತು ಒಂದು ಖಾತೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಮ ಮಾತನ್ನ ಮೀರಿ ಒಂದು NOC ಕೊಡೋಕ್ಕಾಗ್ತಾ ಇಲ್ಲ, ನಿಮ್ಮ ಮಾತನ್ನ ಮೀರಿ ಯಾವುದೇ ಒಂದು ಟ್ರೇಡ್ ಲೈಸೆನ್ಸ್ ತೊಗೊಳಕ್ಕಾಗ್ತಾ ಇಲ್ಲ ಈ ತಾಲೂಕಿನಲ್ಲಿ ಅಂತಂದರೆ, ಕಾಂಗ್ರೆಸ್ಸಿಗರ ಅಲ್ಲದೆ ಇರುವಂತಹ ಬೇರೆ ಇತರೆ ಪಕ್ಷದವರು ಇಲ್ಲಿ ಬದುಕಂಗೆ ಇಲ್ವೋ, ಊರು ಬಿಟ್ಬಿಡ್ಬೇಕಾ? ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಬಹಳ ನಿಷ್ಠೂರವಾಗಿ BJP ಮತ್ತು JDSನ ನಾಯಕರಿಗೆ ಹೇಳ್ತೀನಿ, ಸರ್ ತಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಹೋಗಿ ಅರಬ್ಬಿ ಸಮುದ್ರಕ್ಕೆ ಬಿದ್ದೋಗಿ ಸರ್. ಇಡೀ ತಾಲೂಕಿನ ಎಲ್ಲ ಸಮಸ್ತ BJP ಮತ್ತು JDSನ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ ನಾವು ಹೇಳೋದು, ನೀವು ಈ ತಾಲೂಕಲ್ಲಿ ದಯವಿಟ್ಟು ಇರಬೇಡಿ, ಎಲ್ಲ ಹೋಗಿ ಅರಬ್ಬಿ ಸಮುದ್ರಕ್ಕೆ ಬಿದ್ದೋಗಿ. ಒಬ್ಬ ಶಾಸಕ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಇಲ್ಲಿ ಬದುಕಬೇಕಾ ನಾವು ಅನ್ನುವಂತಹ ಒಂದು ಜೀವ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ನೈತಿಕವಾಗಿ ಮತ್ತು ಕಾನೂನುಬದ್ಧವಾದಂತಹ ರಕ್ಷಣೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಆಪಾದನೆಗಳು ನಿಮ್ಮ ವಾಟ್ಸಪ್ಗಳಲ್ಲಿ ಎಷ್ಟು ಹರಿದಾಡ್ತಾ ಇದೆ. ಮತ್ತು ನಿಮ್ಮ ಕಾರ್ಯಕರ್ತರುಗಳು ನಿಮ್ಮ ಪಕ್ಷಕ್ಕೆ ಮತ್ತು ನಿಮಗೆ ಯಾಕೆ ನಿಷ್ಠರಾಗಿರಬೇಕು? ಯಾಕೆ ನಿಮ್ಮ ಜೊತೆಲಿ ಇರಬೇಕು ಅವರು? ಒಬ್ಬ ಶಾಸಕ ಮಾಡುವಂತಹ ಇಂತಹ ದುಂಡಾವರ್ತನೆಯನ್ನು ಒಂದಿಡೀ ತಾಲೂಕಾದರೂ ಕೂಡ ಯಾಕೆ ತಡಿಬೇಕು? ಪ್ರಾರಂಭದಲ್ಲಿ ಒಂದಷ್ಟು ಚಳುವಳಿಗಳನ್ನ ಪ್ರಾರಂಭ ಮಾಡಿದ್ರಿ, ಶಾಸಕರು ಆ ನಡವಳಿಕೆ ಸರಿ ಇಲ್ಲ, ಇದು ತಿದ್ಕೋಬೇಕು ಅಂತ. ಬಹುಶಃ ಅವರು ಮೆತ್ತಗಾದಂಗೆ ಕಂಡಿದ್ರು. ಅದೇನಾಯ್ತೋ ಏನೋ, ಉಸಿರುಗಳೇ ನಿಂತೋಯ್ತು ನಿಮ್ದೆಲ್ಲರದ್ದು ಕೂಡ. ನಾನು ಇದನ್ನು ನಿಮ್ಮನ್ನು ಟೀಕೆ ಮಾಡೋದಕ್ಕೋ ಅಥವಾ ನಿಮ್ಮನ್ನು ಅವಮಾನ ಮಾಡೋದಕ್ಕೋ ಬಳಸ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ, ನೆಲಮಂಗಲ ತಾಲೂಕಿನ ಒಬ್ಬ ಸಾಮಾನ್ಯ ಪ್ರಜೆ, ಸಾಮಾನ್ಯ ನಾಗರಿಕನಾಗಿ. ಯಾಕೆ ನಾಳೆ ಇದೇ ನೆಲಮಂಗಲ ತಾಲೂಕಿನಲ್ಲಿ ನನ್ನ ಮಕ್ಕಳು ಕೂಡ ಜೀವನ ಮಾಡಬೇಕಾಗಿದೆ, ನಿಮ್ಮ ಅಣ್ಣ ತಮ್ಮಂದರು ನಿಮ್ಮ ಮಕ್ಕಳು ಕೂಡ ಜೀವನ ಮಾಡಬೇಕಾಗಿದೆ. ನನ್ನ ಮಕ್ಕಳಾಗಲಿ ನಿಮ್ಮ ಮಕ್ಕಳಾಗಲಿ ಇದೇ ನೆಲಮಂಗಲ ತಾಲೂಕಿನಲ್ಲಿ ಸೌಹಾರ್ದಯುತವಾಗಿ, ಪ್ರೀತಿಯಿಂದ, ವಿಶ್ವಾಸದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಬೆಳಿಬೇಕಾಗಿದೆ. ಆದರೆ ಈಗ ಏನಾಗ್ತಾ ಇದೆ, ಕೇವಲ ರಾಜಕಾರಣಕ್ಕೋಸ್ಕರ ಒಂದು ಊರಿನಲ್ಲಿ ಒಬ್ಬನ ಕಂಡ್ರೆ ಒಬ್ಬನಿಗೆ ಆಗ್ತಾ ಇಲ್ಲ. ಒಂದು ಅಂಗಡಿ ಹತ್ರ 20 ಜನ ಕೂತ್ಕೊಂಡು ಚರ್ಚೆಗಳನ್ನ ಮಾಡ್ತಾ ಇದ್ದವ್ರು ಇವತ್ತು ಇಬ್ಬರು ಕೂರಕ್ಕಾಗ್ತಾ ಇಲ್ಲ. ಯಾರಾದರೂ ಕಾಂಗ್ರೆಸ್ಸಿನ ಕಾರ್ಯಕರ್ತ ಇನ್ಯಾವುದೇ ಪಕ್ಷದವನ ಜೊತೆಗೆ ವಿಶ್ವಾಸದಿಂದ ನಡೀತಾ ಇದ್ದಾನೆ ಅಂತಂದ್ರೆ ಅಂಥವ್ರ ಮೇಲೆ ಕಣ್ಣಿಡುವಂಥ ಕೆಲಸವನ್ನು ಶಾಸಕರು ಮಾಡ್ತಾರೆ ಅಂತಂದ್ರೆ, ಇದನ್ನೇನು ರಾಜಕಾರಣ ಅಂತ ಕರಿತಾ ಇದ್ದೀವಾ, ಅಥವಾ ಸರ್ವಾಧಿಕಾರಿ ಆಡಳಿತ ಅಂತ ಕರಿತಾ ಇದ್ದೀವಾ, ಅಥವಾ ಏನು ಪಾಳ್ಯಗಾರಿಕೆ ಸಂಸ್ಕೃತಿ ಅಂತ ಕರಿತಾ ಇದ್ದೀವಾ, ಅಥವಾ ಇದನ್ನು ಅರಸೊತ್ತಿಗೆ ಆಡಳಿತನ,
ನಾವೇನಿಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದ್ದೀವಾ, ಅಥವಾ ಈ ನೆಲಮಂಗಲ ತಾಲೂಕಿನೇನಾದರೂ ಇಲ್ಲಿನ ಶಾಸಕರಿಗೆ ಮಾರಾಟ ಮಾಡಿಕೊಟ್ಬಿಟ್ಟು ಹೊರಟೋಗ್ತಾ ಇದ್ದೀವಾ? ಯಾರ ಮೇಲೆ ಯಾರನ್ನ ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕೋದು, 107 ಹಾಕ್ಸೋದು. ತಾಲೂಕಿನಲ್ಲಿ ಯಾವುದೇ ತಾಲೂಕು ಆಫೀಸ್ನಲ್ಲಿ, ತಾಲೂಕು ಪಂಚಾಯತಿನಲ್ಲಿ, ಪುರಸಭೆಯಲ್ಲಿ, ನಗರಸಭೆಯಲ್ಲಿ, ಪಟ್ಟಣ ಪಂಚಾಯತಿಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಯಾವ ಕೆಲಸನೂ ಅವ್ರದ್ದು ಕೊಡೋದು. ಇವರ ರಾಜಕೀಯ ಕಡು ವೈರಿಗಳ ಕೆಲಸ ಕಾರ್ಯಗಳ ಬಗ್ಗೆ ಯಾವುದೇ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕು ಕಚೇರಿವರೆಗೂ ಕೂಡ ಬಂದರೆ ಇಂಥವರ ಕೆಲಸ ನನಗೆ ಬಂದಿದೆ, ಮಾಡಬೇಕಾ ಬೇಡವಾ ಅನ್ನುವಂತಹ ಮಾಹಿತಿಯನ್ನು ಶಾಸಕರಿಗೆ ಕೊಟ್ಟು ಅವ್ರ ಅಪ್ಪಣೆ ತೊಗೊಂಡು ಕೆಲಸ ಮಾಡಿಕೊಡ್ಬೇಕು. ದಾಖಲೆಗಳನ್ನ ಇಟ್ಕೊಂಡು ಇನ್ನು ಮುಂದೆ ಬರಬೇಕಾಗ್ತದೆ. ನಾನು ಸಾವಿರಾರು ಸಂಖ್ಯೆಯ ದಾಖಲೆಗಳನ್ನು ಸಂಗ್ರಹ ಮಾಡಿಟ್ಟಿದ್ದೀನಿ. ಈ ದಾಖಲೆಗಳನ್ನು ಈಗಾಗಲೇ ಕೆಲವು BJP, JDS, ಕಾಂಗ್ರೆಸ್ ಅನ್ನೋದೇ ಸಾಕಷ್ಟು ಜನ ಮುಖಂಡರುಗಳಿಗೆ ನಾನು ತೋರಿಸಿಟ್ಟಿದ್ದೀನಿ. ನೋಡಿ, ನಿಮ್ಮ ಶಾಸಕರ ಕರ್ಮಕಾಂಡಗಳು, ನಿಮ್ಮ ಅಭಿವೃದ್ಧಿ ಕಾರ್ಯಗಳು, ಅವರು ಮಾಡ್ತಾ ಇರೋಂಥ ದ್ವೇಷದ ನಡವಳಿಕೆಗಳು ಯಾವ ಮಟ್ಟಕ್ಕೆ ತಲುಪಿದಾವೆ ಅನ್ನುವಂಥ ದಾಖಲೆಗಳನ್ನ ಸಂಗ್ರಹ ಮಾಡಿಟ್ಟಿದ್ದೀನಿ, ನೋಡಿ ಅಂತ ಎಲ್ರಿಗೂ ತೋರಿಸಿಟ್ಟಿದ್ದೀನಿ. ಇನ್ನು ಮುಂದೆ ಬಹುಶಃ ನಾನು ಇಷ್ಟು ದಿವಸ ಇದ್ದಂಥ ಮೌನವಾದಂಥ ವಾತಾವರಣದಲ್ಲಿ ನಾನು ಇರಲಾರೆ. ಇನ್ನು ಮುಂದೆ ಒಂದು ಸಣ್ಣ ತಪ್ಪುಗಳನ್ನು ಕೂಡ ಮಾಡ್ತಾ ಈ ನೆಲಮಂಗಲದ ಶಾಂತಿಯನ್ನು ಕದಡುವಂಥದ್ದು, ಇಲ್ಲಿನ ಸೌಹಾರ್ದತೆಯನ್ನು ಕದಡುವಂಥದ್ದು. ನಾನು ಆಗಲೇ ಹೇಳಿದೆ, ರಾಜಕೀಯವಾಗಿ ಎಷ್ಟೇ ಬದ್ಧ ದ್ವೇಷಿಗಳಿದ್ದರೂ ಕೂಡ ಸಮಯ ಸಂದರ್ಭ ಅಂತ ಬಂದಾಗ ಎಲ್ಲರೂ ನೆಲಮಂಗಲಕ್ಕಾಗಿ ಹೇಗೆ ಒಟ್ಟಿಗೆ ನಿಲ್ತಾ ಇದ್ರು ಅಂತ. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ನೆಲಮಂಗಲ ತಾಲೂಕಿನಲ್ಲಿ ಗಿರಿಧರ್ ಅಂತ ಒಬ್ಬರಿದ್ದರು, ಬಹುಶಃ ನೀವು ನೋಡಿಲ್ಲ ಅವ್ರನ್ನ. BML ಕೃಷ್ಣಪ್ಪನವ್ರ ಜೊತೆಯಲ್ಲಿ ಅಣ್ಣ ತಮ್ಮಂದ್ರ ಥರ ರಾಮಲಕ್ಷ್ಮಣ ಇದ್ದಂಗಿದ್ರು. ಯಾವುದೋ ಒಂದು ಕೆಟ್ಟಗಳಿಗೆ ಇಲ್ಲಿ ಕಿತ್ತಾಡಿದ್ರು. ಆದರೆ ಅವ್ರಿಗೆ ಅನಾರೋಗ್ಯ ಕಾಡ್ತು, ಅವ್ರಿಗೆ ಗಿರಿಧರ್ ಅವ್ರಿಗೆ ಅಂದಾಗ ಒಂದು ಜಾಗದಲ್ಲಿ BML ಕೃಷ್ಣಪ್ಪನವ್ರು ಕೂತ್ಕೊಂಡು ಕಣ್ಣೀರು ಹಾಕಿದ್ರು. ನಾವಿಬ್ಬರು ಅಣ್ಣ ತಮ್ಮನ ಥರ ಇದ್ದೋ, ನೋಡು ನನಗಿನ್ನ ಚಿಕ್ಕ ವಯಸ್ಸು, ಸಣ್ಣ ವಯಸ್ಸಿನವನು, ಅವನಿಗೆ ಹಾರ್ಟ್ಗೇನೋ ಸಮಸ್ಯೆ ಅಂತೆ. ಇದು ರೀ ಮನುಷ್ಯತ್ವ ಅಂದರೆ. ಅಫ್ಕೋರ್ಸ್ ಎಲ್ಲರೂ ತಪ್ಪು ಮಾಡಿದ್ದಾರೆ, ಯಾಕಂದರೆ ಎಲ್ಲರೂ ಮನುಷ್ಯರೇ. ಇಷ್ಟೆಲ್ಲ ಒಳ್ಳೆತನಗಳ ನಡುವೆ ಕೂಡ ಕೆಲವು ತಪ್ಪುಗಳನ್ನು ಆಯಿತು, ಕೆಲವು ತಪ್ಪುಗಳು ಆಗೋಗಿದ್ದಾವೆ. ಆ ತಪ್ಪಿನ ಪ್ರತಿಫಲವನ್ನು ಎಲ್ಲರೂ ಊಟ ಮಾಡಿದ್ದೀವಿ ನಾವು. ಇನ್ನಾದರೂ ಕೂಡ ಈ ನೆಲಮಂಗಲ ಶಾಂತಿಯಿಂದ ಇರಲಿ ಅಂತ ಬಯಸ್ತಾ ಇದ್ದೀವಿ. ಎಷ್ಟು ದೊಡ್ಡ ದೊಡ್ಡ ಅನಾಹುತಗಳಾಗಿದ್ದಾವೆ. ಬಹುಶಃ ನೀವು ಇಲ್ಲಿದ್ದಿದ್ದೆ ಅದನ್ನು ನೋಡೋಕ್ಕಾಗ್ತಿಲ್ಲ, ಓಡೋಗ್ಬಿಡ್ತಿದ್ರಿ ಅಥವಾ ಅದನ್ನು 100 ಪಟ್ಟು ಜಾಸ್ತಿ ಮಾಡಿಬಿಡ್ತಿದ್ರಿ. ಆದರೆ ಈ ನೆಲಮಂಗಲ ಎಲ್ಲವನ್ನು ಕೂಡ ಶಾಂತವಾಗಿ ತಡ್ಕೊಂಡಿದೆ, ನೆಮ್ಮದಿಯಾಗಿ ಬದುಕುವಂಥ ವಾತಾವರಣವನ್ನು ಬಯಸ್ತಾ ಇದೆ. ಆದರೆ ನೀವು ಹಳ್ಳಿಗಳಲ್ಲಿ ಕಾರ್ಯಕರ್ತರುಗಳ ಮಧ್ಯೆ, ನಾಯಕರುಗಳ ಮಧ್ಯೆ, ಅಧಿಕಾರಿಗಳ ಮಧ್ಯೆ ನೋವು 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 ನೋವು, ನಿರಾಸೆ 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 ನಿರಾಸೆ, ಆತಂಕ, ಭಯ, ಯಾವಾಗೆಲ್ಲಿ ಯಾರ ಮೇಲೆ ಹೊಡೆದಾಡ್ತಾರೋ ಅನ್ನುವಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಿ. ಹಳ್ಳಿಗಳಲ್ಲಿ ಮುಂದಿನ ಚುನಾವಣೆ ಬರೋ ಅಷ್ಟೊತ್ತಿಗೆ ನನ್ನ ಕರ್ಮಕ್ಕೆ ಇನ್ನೇನು ZP, TP, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಅನೌನ್ಸ್ ಆಗ್ತಾ ಇದೆ. ನಿಮ್ಮಂಥ ಶಾಸಕರು ದಯಮಾಡಿ ತಮ್ಮ ನಡವಳಿಕೆಯನ್ನು ಬದಲಾಯಿಸ್ಕೊಳ್ಳದೆ ಹೋದರೆ ಈ ನೆಲಮಂಗಲ ತಾಲೂಕಿನಲ್ಲಿ ಎಲ್ಲೆಲ್ಲಿ ಏನೇನು ರಕ್ತಪಾತ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಅದ್ರ ಬಗ್ಗೆ ತುಂಬ ನನಗೆ ಆತಂಕ ಇದೆ. ಆದರೆ ಒಂದು ಭರವಸೆ ಇದೆ, ಈ ನೆಲಮಂಗಲ ತಾಲೂಕಿನ ಎಲ್ಲ ಪಕ್ಷದವರು, ಅವರು BJP ಇರಲಿ, JDS ಇರಲಿ, BSP ಇರಲಿ, ಆಮ್ ಆದ್ಮಿ ಪಾರ್ಟಿ ಇರಲಿ, KRS ಇರಲಿ, ಏನೇ ಇರಲಿ, ನಾವೆಲ್ಲರೂ ಕೂಡ ಈ ನೆಲಮಂಗಲದ ನೆಲದ ಶಾಂತಿಗೋಸ್ಕರ ಶ್ರಮಿಸುವಂಥವ್ರು. ಸಮಯ ಬಿದ್ದರೆ ಪಕ್ಷ ಗಿಕ್ಷ ಅಂತ ಯಾರೂ ಮುಖ ನೋಡಲ್ಲ, ನಾವೆಲ್ಲರೂ ಕೈ ಜೋಡಿಸಿ ಒಟ್ಟಿಗೆ ನಿಲ್ಲಬೇಕಾಗ್ತದೆ. ನಿಮ್ಮ ಆಟ ಟೋಪ್ಗಳೇನಿದ್ದಾವೆ, ನಿಮ್ಮ ದಬ್ಬಾಳಿಕೆಗಳೇನಿದ್ದಾವೆ, ನೀವು ಮಾಡ್ತಾ ಇರುವಂಥ ಅನಾಚಾರಗಳೇನಿದ್ದಾವೆ, ಅವೆಲ್ಲವನ್ನೂ ಕೂಡ ತಡೆದು ನಿಲ್ಲಿಸುವುದಕ್ಕೆ ಒಂದು ಭದ್ರ ಕೋಟೆಯಾಗಿ ನಾವು ನಿಂತ್ಕೋತೀವಿ. ನೀವು ಸುನಾಮಿ ಥರ ಬೇಕಿರಿ ಎದ್ದು ಬನ್ನಿ. ನಿಮ್ಮನ್ನೂ ಕೂಡ ತಡೆದು ನಿಲ್ಲಿಸುವಂತಹ ಮಹಾನ್ ರಾಕ್ಷಸ ಸುನಾಮಿಗಳಾಗಿ ನಾವೆದ್ದು ನಿಂತ್ಕೊಳ್ಬಲ್ಲೆವು ಅನ್ನೋದನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೊನೆಯದಾಗಿ, ನನಗೊತ್ತು ನೀವೀಗೇನು ಮಾಡ್ತೀರಿ ಅಂತ. ಯಾರೋ ಕೆಲಸಕ್ಕೆ ಬರದೇ ಇರುವಂತಹ ಯಾರೋ ಕೆಲವರ ಕೈನಲ್ಲಿ ನೀವು ಈ ನನ್ನ ಮಾತುಗಳಿಗೆ ರಿಪ್ಲೈ ಕೊಡಿಸೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀರಿ. ಬಟ್ ನಿಮಗೆ ಗೊತ್ತಿರಲಿ, ಇದು ಭಾಸ್ಕರ್ ಪ್ರಸಾದ್. ನಾನು ಸರ್ಕಾರದ ಮಟ್ಟದಲ್ಲಿ ನನ್ನ ಹೋರಾಟವನ್ನು ಮಾಡ್ತೀನಿ. ಮುಖ್ಯಮಂತ್ರಿ, ಗೃಹ ಮಂತ್ರಿ, ಕಂದಾಯ ಮಂತ್ರಿ, ಸಮಾಜ ಕಲ್ಯಾಣ ಇಲಾಖೆ ಆ ಲೆವೆಲಲ್ಲಿ ನನ್ನ ಹೋರಾಟಗಳನ್ನ ಕಾಯ್ದಿಟ್ಕೊಂಡು ಬಂದಿರೋನು. ಬಹುಶಃ ಒಬ್ಬ ಶಾಸಕರ ವಿರುದ್ಧ ಇಂಡಿವಿಜುವಲ್ ಆಗಿ ಮಾತಾಡುವ ಮಟ್ಟಕ್ಕೂ ಕೂಡ ನಾನು ಇಳಿಲಾರೆ. ಆದರೆ ಅನಿವಾರ್ಯ, ಇದು ನನ್ನ ನೆಲ, ನನ್ನ ಮನೆ, ನನ್ನ ನೆಲಮಂಗಲ ಅನ್ನೋ ಕಾರಣಕ್ಕೆ ನಿಮ್ಮ ಬಗ್ಗೆ ಮಾತಾಡಬೇಕಾಯ್ತು. ಇದ್ರ ಆಚೆಗೆ ನೀವು ಇನ್ಯಾರೇ ಚಿಲ್ಟಾರಿ ಪಿಲ್ಟಾರಿಗಳ ಕೈನಲ್ಲಿ ನನಗೆ ರಿಪ್ಲೈ ಕೊಡ್ಸೋದಕ್ಕೆ ಬಂದರೂ ಕೂಡ ಈ ಕಿವಿಯಲ್ಲೂ ಕೂಡ ನಾನು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ನೀವು ಯಾವುದೇ ಅನಾಹುತ ಮಾಡೋದಕ್ಕೆ ಹೊರಟ್ರೆ ಈ ತಾಲೂಕಿನ ಸಮಸ್ತರು
ಕೈಗೆ ಕೈ ಜೋಡಿಸಿ ಪಕ್ಷಾತೀತವಾಗಿ, ಯಾವ ಪಕ್ಷ ಅಂತ ನೋಡಿದೆ ನಾವು ನಿಲ್ಲಬೇಕಾಗ್ತದೆ. ಇದನ್ನು ನೀವು, ನನ್ನ ವಯಸ್ಸಲ್ಲಿ ನಾನು ನಿಮಗಿನ ದೊಡ್ಡವನೇ ಇದ್ದೀನಿ, ನಮ್ಮ ಅಣ್ಣ ಹೇಳಿದಂತಹ ಸಲಹೆ ಅಂತನಾದರೂ ತಗೊಳ್ಳಿ, ಅಥವಾ ರಾಜಕೀಯವಾಗಿ ನನಗೆ ತಿಳುವಳಿಕೆ ಕೊಟ್ಟಂತಹ ಗುರು ಅಂದ್ಕೊಳ್ಳಿ, ತೊಂದರೆ ಇಲ್ಲ. ರಾಜಕೀಯವಾಗಿ ನಾನು ನಿಮಗಿನ ದೊಡ್ಡವನು. 2004ರಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಬಹುಶಃ ನೀವು ಅಂಗನವಾಡಿಗೆ ಹೋಗ್ತಾ ಇದ್ರಿ ಅಂತ ಅನಿಸುತ್ತೆ. 2004ರಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಅಂಗನವಾಡಿಗೆ ಹೋಗಿರ್ಬೇಕು, ಅಥವಾ 4ನೇ ಕ್ಲಾಸ್ 5ನೇ ಕ್ಲಾಸ್ ಇರಬೇಕು. ಸೊ ಹಾಗಾಗಿ ನಿಮಗೆ ತಿಳುವಳಿಕೆ ನೀಡುವಂತಹ ಒಬ್ಬ ಅಣ್ಣನಾಗಿ, ಒಬ್ಬ ಪ್ರೀತಿಯಿಂದ, ಅಥವಾ ನೀವು ನಿಮ್ಮ ನಡವಳಿಕೆಯನ್ನು ತಿದ್ದುಕೊಂಡ್ರೆ ನಿಮ್ಮೊಬ್ಬ ಸಹಚರನಾಗಿ ಕೂಡ ನಾನು ಇರಬಲ್ಲೆ ಅಂತ ಹೇಳ್ತಾ, ಒಳ್ಳೆಯದಾಗಲಿ. ಈ ನೆಲಮಂಗಲ ಮತ್ತೊಮ್ಮೆ ತನ್ನ ರಾಜಕೀಯ ಕಡುವೈರಿತನಕ್ಕೆ ಹಿಂದೆ ಹೇಗೆ ಬಲಿಯಾಯಿತೋ ಅಂಥ ಒಂದು ಸಣ್ಣ ಕೆಟ್ಟ ಗ್ಯಾಪ್ ಇದೆಯಲ್ಲ, ಅದು ಮತ್ತೆ ಮರುಗಳಿಸ್ತಾ ಇರಲಿ. ನಿರಂತರವಾದಂಥ ಮಂಗಲಕರವಾದ ನೆಲ ಇನ್ನು ಮುಂದಕ್ಕೂ ಕೂಡ ಮಂಗಲಕರವಾಗಲೇ ಮುಂದೆ ಹೋಗಲಿ ಅಂತ ಆಶಿಸ್ತಾ ನನ್ನ ಒಂದೆರಡು ಕಿವಿ ಮಾತುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ತಿದ್ದುಕೊಂಡ್ರೆ ಒಳ್ಳೆಯದು, ಇಲ್ಲ ಅಂದರೆ ನನ್ನ ವೃತ್ತಿ ಇದೆ. ಪ್ರತಿ ದಿವಸ ಮಾಧ್ಯಮಗಳಲ್ಲಿ ನಾನು ಈ ನೆಲಮಂಗಲ ತಾಲೂಕಿನ ನಿಮ್ಮ ಆಟೋಟೋಪಗಳ ಬಗ್ಗೆ ದಾಖಲೆಗಳನ್ನು, ಪ್ರತಿ ಪೇಪರ್ಗಳನ್ನು ಶೋ ಮಾಡಿ 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 ನಾನು ಇನ್ನು ಮುಂದೆ ಮಾತಾಡಬೇಕಾಗ್ತದೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡಲ್ಲ ಅಂತ ನಾನು ನಂಬಿದ್ದೀನಿ. ತಮಗೆ ಶುಭವಾಗಲಿ. ನಮಸ್ಕಾರ. ಇಂಥ ಶಾಸಕರನ್ನ ಕೊಟ್ಟಂತಹ ನೆಲಮಂಗಲದ ಸಮಸ್ತ ಜನತೆಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು.